ಸಿಎಂ ನಡೆ ಇದರಲ್ಲಿ ಬೇರೆ ರೀತಿಯಾದಂತ ಗೇಮ್ ಇದೆ ಅಂತಂದ್ರೆ ಅಥವಾ ಏನಾದ್ರು ಅವ್ರಿಗೆ ಕಾನೂನು ರೀತಿಯಲ್ಲಿ ಅನುಕೂಲ ಆಗ್ಲಿ ಅಂತಲ್ಲ? ಏನು ಅನುಕೂಲ ಆಗಲ್ಲ. ಹೆಂಗ್ ಆಗ್ಬಿಡ್ತದೆ? ಡಾಕ್ಯುಮೆಂಟ್ ಬೇಸ್ಡ್ ಇದು ಅವ್ರು ನೋಡಿದ್ರು ಆ ಎವಿಡೆನ್ಸು, ಅವ್ನು ನೋಡ್ದ, ಅವ್ನು ಹೇಳ್ಬೇಕು, ಅವನು ನಾಳೆ ಹೋಗ್ಬಿಟ್ಟು ಬೇರೆ ಮಾತು ಹೇಳ್ದ. ಮನುಷ್ಯನ ವಿಟ್ನೆಸ್ ಮೇಲೆ ಅಲ್ಲ ಇದು, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಮೇಲೆ. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಚೇಂಜ್ ಆಗ್ಬಿಡ್ತದ? ಈಗ ಯಾರೋ ಒಂದು ಕೊಲೆ ನಡೀತು, ಅವ್ನು ನೋಡ್ದ, ಆಮೇಲೆ ಅಲ್ಲಿ ಕೋರ್ಟ್ ಬಂದಾಗ ನಾನು ನೋಡಿಲ್ಲ ಅಂತ ಹೇಳ್ತಾನೆ, ಬಿದ್ದೋಯ್ತಪ್ಪ ಕೇಸು. ಇದು ಹಂಗಾಗಲ್ಲ. ಅಂದ್ರೆ ಉದ್ದೇಶ ಏನಿರ್ಬೋದು ಸರ್ ವಾಪಸ್ ಕೊಟ್ಟರು ಅಂತ ವಿಚಾರ? ಏನಿರ್ಬೋದು, ಸುಮ್ಮನೆ ಒಂದು ನೆಪಕ್ಕೆ ಒಂದು ಒಳ್ಳೆ ಹೆಸರು ತಗೋಣ, ನಾವೇನು ಮಾಡಿಲ್ಲ ಅಂತ ತೋರಿಸ್ಕೊಳ್ಳೋಣ ಅಂತ. ತೋರಿಸ್ಕೊಳ್ಳಿ, ಅಥವಾ ಇಲ್ಲ, ನಮಗೇನು ಲಾಸ್ ಇಲ್ಲ. ಬಟ್ ಕೇಸ್ಗಂತೂ ಏನು ಎಫೆಕ್ಟ್ ಆಗಲ್ಲ. ಬಟ್ ಕೆಲವ್ರು ಹೇಳ್ತಾರೆ ಇನ್ನೇನು ವಾಪಸ್ ಕೊಟ್ಟಾಗೋಯ್ತು, ಇನ್ನೇನಿದೆ ಅದರಲ್ಲಿ ಎಲ್ಲ ಏನಿಲ್ಲ ಅಂತ. ಮತ್ತೆ ರಾಜೀನಾಮೆ ಯಾಕೆ ಕೇಳಬೇಕು ಅನ್ನುವಂಥದ್ದು? ರಾಜೀನಾಮೆ ನಾನು ಕೇಳಲ್ಲ. ನಾನು ಇವತ್ತರೆಗೂ ಯಾವತ್ತು ಒಂದಿನ ನಾನು ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಒಂದಿನೂ ಹೇಳಿಲ್ಲ. ಯಾಕಂತೇಳಿದ್ರೆ ಅದು ನೈತಿಕ ಹೊಣೆ. ಅದು ನೈತಿಕತೆಯನ್ನು ತೋರಿಸೋದು ಅವ್ರವ್ರು ಬಿಟ್ಟಿರೋದು. ನನ್ನ ನೈತಿಕತೆ ಬೇರೆ ಇರ್ತದೆ, ಇನ್ನೊಬ್ರದ್ದು ಬೇರೆ ಇರ್ತದೆ, ಅದು ಅವ್ರವ್ರು ಬಿಟ್ಟಿರೋದು. ಸೊ ಅದ್ರ ಬಗ್ಗೆ ನಾನು ಯಾಕೆ ಹೇಳಲಿ? ಈಗ ಇಲ್ಲಿ ನಿಮ್ಮ ಮೈಸೂರಲ್ಲಿ ನಾನು ಹೇಳಿದ್ನ, ಮೈಸೂರಲ್ಲಿ ತುಳಸಿದಾಸಪ್ಪದವರು ಈ ನಮ್ಮ ಪ್ರಜಾವಾಣಿಯಲ್ಲಿ 6ನೇ ಪುಟ 7ನೇ ಪುಟದಲ್ಲೂ ಒಂದು ಸಣ್ಣದಾಗ ಒಂದು ಬಂದಿತ್ತು 40 ವರ್ಷಕ್ಕೆ ಹಿಂದೆ. ಇಲ್ಲಿ ಮೈಸೂರಲ್ಲಿ ರಾಜೀನಾಮೆ ಕೊಟ್ಟು ಅಲ್ಲಿ ಬೆಂಗಳೂರು ಬಂದ್ಬಿಟ್ಟು ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳೋರು. ಅಂಥ ನೈತಿಕತೆ ಇದ್ದಂಥ ಡಿಸ್ಟ್ರಿಕ್ಟ್ ಇದು ಮೈಸೂರು. ಇಲ್ಲಿ ಜಿ ಟಿ ದೇವೇಗೌಡರು ಬೇಡ್ರಿ ಅಂತ ಹೇಳ್ತಾರೆ. ಇವತ್ತು ಇದು ನೈತಿಕತೆ, ಆವತ್ತು ಅದು ನೈತಿಕತೆ. ನೈತಿಕತೆ ಇದ್ರೆ ರಾಜೀನಾಮೆ ಕೊಡ್ತಾರೆ. ಆವತ್ತು ನೈತಿಕತೆ ಹಂಗಿತ್ತು, ಇವತ್ತು ನೈತಿಕತೆ ಕೊಡಬೇಡ್ರಿ ಅಂತ ಹೇಳೋದು. ಅದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ನಾನು ಚರ್ಚೆಗೆ ಹೋಗಲ್ಲ. ಬಟ್ ನನಗೆ ಒಂದು ಆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಅಂದಿನ ನೈತಿಕತೆಗೂ ಇಂದಿನ ನೈತಿಕತೆಗೂ ರಾಜಕಾರಣಿಗಳಲ್ಲಿ ಏನು ಬದಲಾವಣೆ ಬಂದಿದೆ ಅನ್ನೋದು ಕಾಣಿಸ್ತದೆ. ಇದೇ ವಿಚಾರವಾಗಿ ಮತ್ತೊಬ್ಬ ದೂರದಾರರು ಹೇಳ್ತಾರೆ ಕಳ್ಳರೆಲ್ಲ ಒಂದಾಗಿದ್ದಾರೆ ಈ ಸ್ಟೇಟ್ಮೆಂಟ್ಗಳು ನೋಡಿದ್ರೆ. ನೋ ಕಮೆಂಟ್ಸ್, ನೋ ಕಮೆಂಟ್ಸ್. ಯಾಕಂತೇಳಿದ್ರೆ ನಾನು ರಾಜಕೀಯ ಅದು ಯಾರಾದ್ರೂ ಏನಾದ್ರು ಹೇಳ್ಕೊಡೋಲಿ, ನನಗೇನಂತೆ ನನ್ನ ಅಭಿಪ್ರಾಯ ಇದು. ಇವಿಷ್ಟು TJ ಅಬ್ರಾಮ್ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಧರಿ, TV9 ಮೈಸೂರು.